ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2016 ಕಂಡಕ್ಟ್ ಮಾಡಲಾದಂಥ ಲ್ಯಾಂಡ್ ಸರ್ವೇರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2 ಅಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುವ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ 1 to 70 ಕವರ್ ಮಾಡಿರ್ತೀವಿ. ಸೊ ಈ ಒಂದು ಕ್ವಶನ್ಗಳನ್ನು ನೀವು ನೋಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೋಡ್ಬೋದು. ಲೆಟ್ಸ್ ಗೋ ಟು 71st ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡಿ, ಸಮಬಾಹುವಿನ ತ್ರಿಕೋನದ ಚದುರಳತೆ 400 √3 cm² ಇದ್ದು ಇದು ಒಂದು ಸಮದ್ವಿ ಅಂದ್ರೆ ಏನು? ಐಸೋಸೆಲಸ್. ಎರಡು ಭುಜಗಳು ಸಮಾಂತರವಾಗಿದ್ದು ಮತ್ತೊಂದು ಡಿಫ್ರೆಂಟ್ ಆಗಿರ್ತದೆ. ಈ ಒಂದು ತ್ರಿಕೋನದ ಚದುರಳತೆ ಎಷ್ಟು? 2/3 ಇರುತ್ತೆ. ಸಮದ್ವಿಬಾಹು ತ್ರಿಕೋನದ ಸಮಬಾಹುತ್ವ ತ್ರಿಕೋನದ ತಳದ 3ರಷ್ಟಿದ್ದಲ್ಲಿ ಸಮದ್ವಿಬಾಹು ತ್ರಿಕೋನದ ಉದ್ದವನ್ನು ಲೆಕ್ಕ ಮಾಡಿ. ಸಮಬಾಹುತ್ವ ಅಂದ್ರೆ ಏನು? ಇದು ಇಕ್ವಿಲ್ಯಾಟ್ರಲ್. ಓಕೆ, ಸಮಬಾಹು ಅಂದರೆ ಎಲ್ಲ ಬಾಹುಗಳು ಈಕ್ವಲ್ ಇರ್ತವ. ಇದು ಸಮಬಾಹು, ಇಕ್ವಿಲ್ಯಾಟ್ರಲ್. ಸಮದ್ವಿ ದ್ವಿ ಅಂದರೆ ಏನು? ಎರಡು ಭುಜಗಳು ಸಮ ಇದ್ದು. ಓಕೆ, ಸೊ ಈ ಸಮದ್ವಿಬಾಹು ತ್ರಿಕೋನದ ಉದ್ದವನ್ನು ನಾವು ಈಗ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಬೆಟರ್ ಒನ್ ಟೈಮ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಕ್ವಶನ್ನು. ಬೆಟರ್ ಸಿ ಹಿಯರ್, an equilateral triangle has the area of 400 cm² is equivalent to the 2/3 of an isosceles triangle. Calculate the measure of the height of the isosceles triangle, knowing that base of the isosceles triangle is 3 times that of the equilateral triangle. Okay, let's solution. ಇಲ್ಲಿ ನೋಡಿ, ಇಲ್ಲೇನಿದೆ ಸ್ಟಾರ್ಟಿಂಗು ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಕೊಟ್ಟಿದ್ದಾರೆ. ಅಂದರೆ ಸಮಬಾಹುವಿನ ಒಂದು ಏರಿಯಾ ಗೊತ್ತದ 400 √3 cm². ಆಮೇಲೆ ಇದು 2/3 ಆಫ್ ದ ಏರಿಯಾ ಆಫ್ ಎನ್ ಐಸೋಸೆಲಸ್ ಟ್ರಯಾಂಗಲ್. ಓಕೆ, ಸೊ ಇದೇನಿದೆ 2/3 ಇದೆ ಎತ್ತರದ್ದು ಐಸೋಸೆಲಸ್ದು. ಓಕೆ, ಇದು ಕೊಟ್ಟಿದ್ದಾರೆ. ಅಂದರೆ ದ ಬೇಸ್ ಆಫ್ ದಿ ಐಸೋಸೆಲಸ್ ಟ್ರಯಾಂಗಲ್ 3 times ಸೈಡ್ ಆಫ್ ದಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೇನು ಬೇಕು? ಹೈಟ್ ಆಫ್ ದಿ ಐಸೋಸೆಲಸ್ ಟ್ರಯಾಂಗಲ್ ಬೇಕು. ಹೈಟ್ ಕೇಳಿದ್ದಾರೆ. ಓಕೆ, ಉದ್ದ ಅಥವಾ ಎತ್ತರ ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ನಾವು ಮೊದಲಿಗೆ ಏನು ಫೈಂಡ್ ಔಟ್ ಮಾಡಬೇಕು? ಒಂದನೇ ಸ್ಟೆಪ್ಪು, ಫೈಂಡ್ ದ ಸೈಡ್ ಆಫ್ ದ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಯೂಸಿಂಗ್ ದ ಏರಿಯಾ ಫಾರ್ಮುಲಾ. ಈ ಒಂದು ಸಮಬಾಹುವಿನ ಒಂದು ಬಾಹು ಅಥವಾ ಸೈಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ರದ್ದು ಏರಿಯಾ ಏನು? √3/4 × a². ಓಕೆ, ಸೊ ಇದರ ಒಂದು ಏರಿಯಾ ಎಷ್ಟಿದೆ? ಆಲ್ರೆಡಿ ಕೊಟ್ಟಿದ್ದಾರೆ. ಈಗ 400 × √3. ಸೊ ಇದನ್ನು ಈಕ್ವಲ್ ಅಂತ ಇಟ್ಟರಂದ್ರೆ ಏನಾಗುತ್ತೆ ನಿಮಗೆ? ಇಲ್ಲಿ ಈ √3 ಹೋಗುತ್ತೆ. ಆಮೇಲೆ ಇದು 4 ಇಂಟು ಆಗುತ್ತೆ. ಸೊ 4 ಇಂಟು ಆಗಿ a² = 1600. ದೆನ್ a = 40 cm. ನಮ್ಮದು ನೆಕ್ಸ್ಟ್ ಸ್ಟೆಪ್ ಏನು? ಏರಿಯಾ ಆಫ್ ದ ಐಸೋಸೆಲಸ್ ಟ್ರಯಾಂಗಲ್. ಓಕೆ, ಸೊ ಈಗ ಏರಿಯಾ ಆಫ್ ದಿ ಇಕ್ವಿಲ್ಯಾಟ್ರಲ್ ಆಯಿತು. ಈಗ ಐಸೋಸೆಲಸ್ ಇಕ್ವಿಲ್ಯಾಟ್ರಲ್ದಿಂದ ಸೈಡನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಸೊ ಎಷ್ಟು ಬರ್ತದು? 40 cm ಬಂತು. ಓಕೆ, ಸೊ ಇಲ್ಲಿ ಏನು ಮಾಡೋದು? ಗಿವನ್ ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈಗ ಈ ಒಂದು ಸಮಬಾಹುವಿನ ಏರಿಯಾ ಏನದ? 2/3 ಆಫ್ ಸಮದ್ವಿಭುಜದ ಅಥವಾ ಸಮದ್ವಿಬಾಹುದ ಏರಿಯಾದ 2/3 ಟೈಮ್ಸ್ ಅದ. ಸೊ ಈಗೇನು ಮಾಡೋದು ನೋಡಿ, ಏರಿಯಾ ಆಫ್ ಐಸೋಸೆಲಸ್ ಟ್ರಯಾಂಗಲ್ ಈಕ್ವಲ್ ಟು ನಮಗೇನು ಬೇಕಾಗಿದೆ? ಏರಿಯಾ ಆಫ್ ಐಸೋಸೆಲಸ್ ಬೇಕಾಗಿದೆ. ಓಕೆ, ಸೊ ಇಕ್ವಿಲ್ಯಾಟ್ರಲ್ ಕೊಟ್ಟಿದ್ದಾರೆ 400 × √3. ಸೊ 3/2. ಯಾಕೆಂದರೆ ಇದನ್ನು ಈ ಸೈಡ್ ತೊಗೊಳ್ಳೋದು. ಅರ್ಥ ಆಯ್ತಾ? ಇಕ್ವಿಲ್ಯಾಟ್ರಲ್ = 2/3 ಆಫ್ ಐಸೋಸೆಲಸ್ ಇದೆ. ಸೊ ಇದನ್ನು ರಿವರ್ಸ್ ಮಾಡಿದ್ರೆ ಅಂದರೆ 3/2 ಬರುತ್ತೆ. ಸೊ ನೆಕ್ಸ್ಟ್ ಏರಿಯಾ ಇಷ್ಟು ಬರುತ್ತೆ.
ಆಮೇಲೆ ನಾನು ನಿಮಗೆ ಬೆಟರು ಇದು ಪ್ರಿಂಟೌಟ್ ತೊಗೊಂಡಿದ್ದೀನಿ, ಯಾಕೆಂದರೆ ಈಸಿಯಾಗಿ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಬರ್ತದೆ ಮತ್ತು ಈಸಿಯಾಗಿ ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಆಮೇಲೆ ಬೇಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ನೋಡಿ, ಈಗ ನಮಗೆ ಈ ಐಸೋಸೆಲೆಸ್ ಟ್ರಯಾಂಗಲ್ದು ಸೈಡ್ ಎಷ್ಟಿದೆ ಅಂತ ಸಿಕ್ಕಿದೆ. ಓಕೆ, ಸೈಡ್ ಎಷ್ಟಿದೆ ಅಂತ ಸಿಕ್ಕಿದೆ. ಸೈಡ್ ಎಷ್ಟಿದೆ 40 ಅಂತ ಇದೆ ನಮಗೆ, ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಈಗ ಕೆಳಗಡೆ ಬೇಸ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಬೇಕು. ಇದು ಬೇಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಈಸ್ 3 times ಆಫ್ ದ 3 times ಆಫ್ ದ ಏನಪ್ಪ ಇದು ಸೈಡ್. ಓಕೆ, ಸೊ ಇದು 120 ಸೆಂಟಿಮೀಟ್ರ್ ಬರುತ್ತೆ. ಲೆಟ್ ಹೈಟ್ ಈಸ್ ಎಚ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಏರಿಯಾ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಈಸ್ ನೋಡಿ, ಏರಿಯಾ ಈಕ್ವಲ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಹೀಗೆ ನೋಡಿ ಇದು ಬರುತ್ತೆ. ಓಕೆ, 1/2 ಇಂಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟಿದೆ ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, 3 times ಆಫ್ ದಟ್ ಸೈಡ್. ಓಕೆ, 120 ಸಿಕ್ಕಿದೆ ನಮಗೆ. ಈಗ ಎಚ್ ಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇದು 60H ಆಗುತ್ತೆ. ಸೊ ಸೆಟ್ ಈಕ್ವಲ್ ಟು ನೋನ್ ಏರಿಯಾ 60H ಈಕ್ವಲ್ ಟು 600 ಸ್ಕ್ವೇರ್ ರೂಟ್ ಆಫ್ 3. ಸೊ H ಈಕ್ವಲ್ ಟು 10√3 ಬರುತ್ತಾ, 10√3. ಸೊ ಇಲ್ಲಿ ಆಪ್ಷನಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ 10√3 ಅಂತ ಇಲ್ಲ. ಓಕೆ, 10√3 ಇಲ್ಲ, ಬಟ್ ಆನ್ಸರ್ ನಮಗೇನು ಸಿಕ್ಕದ 10√3. ಓಕೆ, ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಅತ್ಯಂತ ದೊಡ್ಡದಾದ ಕಡಲ ತೀರವನ್ನು ಹೊಂದಿದೆ? ನೋಡಿ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಡಲ ತೀರವನ್ನು ಹೊಂದಿದ್ದು ದೇಶ ಕೆನಡಾ. ಕೆನಡಾ ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್ ಇನ್ ದ ವರ್ಲ್ಡ್. ಟೋಟಲ್ ಎಷ್ಟಿದೆಯಪ್ಪ, 2,02,000 ಕಿಲೋಮೀಟರ್. ಯಾಕೆಂದರೆ ಅಲ್ಲಿ ಕೊಲ್ಲಿಗಳು ಭಾಳ ಅದಾವೆ. ಕೊಲ್ಲಿ, ಇನ್ಲೆಟ್ಸು, ಐಲ್ಯಾಂಡು, ಆಮೇಲೆ ಲೆಂದಿ ಆರ್ಕ್ಟಿಕ್ ಕೋಸ್ಟ್. ಓಕೆ, ಸೊ ಕೆನಡಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನು, ಕೆಳಗಿನ ವಾಕ್ಯಗಳನ್ನು ಗಮನಿಸಿ. ಫಸ್ಟ್ ಕ್ವೆಶನ್ನು ಇದು ಫಸ್ಟ್ ಹೇಳಿಕೆ. ಕೇರಳದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಲ್ಲ. ಆಮೇಲೆ ಮಧ್ಯಪ್ರದೇಶಗಳಲ್ಲಿ ಪಶ್ಚಿಮದ ಕಡೆ ಹರಿಯುವ ನದಿಗಳಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಆಪ್ಷನ್ 1 ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಈಗ ನಕಾಶೆ ರೂಪದಲ್ಲಿನೇ ನಾವು ಅಧ್ಯಯನ ಮಾಡೋಣ. ಯಾಕೆಂದರೆ ಸಿಂಗಲ್ ಲೈನರ್ ಕ್ವೆಶನ್ ಇದ್ರೂ ಈಸಿಯಾಗಿ ಇದು ಮಾಡಬೇಕು. ನೋಡಿ ಜಸ್ಟ್ ಅ ಮಿನಿಟ್. ಓಕೆ ಓಕೆ ಹಾಂ, ಈಗ ನೋಡಿ ಕೇರಳ ಎಲ್ಲಿದೆ? ಕೇರಳ ಎಲ್ಲಿದೆ? ಕೇರಳ ಎಲ್ಲಿದೆ? ಓಕೆ, ಆಮೇಲೆ ಮಧ್ಯಪ್ರದೇಶ ಇಲ್ಲಿದೆ. ಓಕೆ, ಇಷ್ಟು ಮಧ್ಯಪ್ರದೇಶ ಅದ. ಇಲ್ಲಿ ಕೇರಳದಲ್ಲಿ ಪೂರ್ವಾಭಿಮುಖವಾಗಿ ಅಂದರೆ ಈ ರೀತಿ, ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಸೇರಿಕೊಳ್ಳುವಂಥ ನದಿಗಳಿಲ್ಲ ಅಥವಾ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಬಟ್ ಅದು ರಾಂಗ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಈಸ್ಟ್ ಫ್ಲೋವಿಂಗ್ ರಿವರ್ ಅಂತ ಕಬಿನಿ, ಭವಾನಿ ಹೀಗೆ ಮುಂತಾದ ಒಂದು ನದಿಗಳನ್ನು ನೀವು ನೋಡ್ಬೋದು. ಕಬಿನಿ ಯಾವುದು ಮತ್ತು ಭವಾನಿ ಇವು ಬರ್ತವೆ. ಮತ್ತು ಅದ್ರ ಬಿಟ್ಟು ಇನ್ನೊಂದು ಪಂಬರ್ ಅಂತ ಒಂದು ಬರ್ತದೆ ನದಿ. ಸೊ ಅದಕ್ಕೆ ಇದು ಆಪ್ಷನ್ ಎ ರಾಂಗ್ ಆಗುತ್ತೆ. ಅದಾವೆ ಕಬಿನಿ, ಭವಾನಿ, ಪಂಬರ್. ಸೆಕೆಂಡು, ಮಧ್ಯಪ್ರದೇಶಗಳಲ್ಲಿ ಪಶ್ಚಿಮದ ಕಡೆ ಹರಿಯುವ ನದಿಗಳಿಲ್ಲ ಅಂತ ಅಂದಿದ್ದಾರೆ. ಇದು ಕೂಡ ತಪ್ಪಾಗತ್ತಾ. ಯಾಕೆಂದರೆ ವೆಸ್ಟ್ ಫ್ಲೋವಿಂಗ್ ರಿವರ್ ಈ ಕಡೆ ಹರಿಯುವಂಥ ಪ್ರಮುಖ ನದಿಗಳದಾವೆ. ಯಾವುವು? ನರ್ಮದಾ ಇದೆ, ತಾಪಿ ಇದೆ. ಓಕೆ, ಪ್ರಮುಖ ಈ ನದಿಗಳೇ ಇದ್ದಾವೆ. ಸೊ ಇದು ಕೂಡ ತಪ್ಪಾಗತ್ತಾ. ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ಡಿ ಆಗುತ್ತಾ. 1 ಮತ್ತು 2 ಅಲ್ಲ, ಇವು ಸರಿಯಿಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ, x + y + 4 ಬ್ರಿಕೆಟ್ ಆಫ್ ಇದೊಂದು ಟರ್ಮ್ ಇದೆ, ಮತ್ತೊಂದು ಟರ್ಮ್ ಇದೆ. ಈ ಟರ್ಮನ್ನು ಒಂದಕ್ಕೊಂದು ಮಲ್ಟಿಪ್ಲಿಕೇಶನ್ ಮಾಡಿ ನಾವು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪಲ್ ಆದ್ರಿ, ಏನಿಲ್ಲ. ಇಲ್ಲಿ ನೋಡಿ
ನಿಮಗೆ ಹೇಳ್ತೀನಿ. ಇದೇನಿದೆಯಲ್ಲ ಎಕ್ಸ್ ಪ್ಲಸ್ ಮೊದಲು ಒಂದನೇ ಟರ್ಮ್ ತೊಗೊಳ್ಳೋದು ಎಕ್ಸ್ ಇಂಟು ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ವೈ ಎಕ್ಸ್ ವೈ ಕ್ಯೂಬ್ ಎಕ್ಸ್ ಇಂಟು 7y 7xy ಎಕ್ಸ್ ಇಂಟು 3x ಆಯಿತಾ. ಸೊ ಈಗ ಇಂದ ಮಲ್ಟಿಪ್ಲೈ ಮಾಡೋದು ಇಂದ ಮಲ್ಟಿಪ್ಲೈ ಮಾಡೋದು ಪ್ಲಸ್ y ಇಂಟು ಎಕ್ಸ್ ವೈ ಆಮೇಲೆ y ಇಂಟು ವೈ ಕ್ಯೂಬ್ y⁴ ಆಮೇಲೆ 7y ಸ್ಕ್ವೇರ್ ಆದಮೇಲೆ ಪ್ಲಸ್ 3y ಪ್ಲಸ್ ಆಮೇಲೆ 4x 4y ಕ್ಯೂಬ್ 28y 12 ಇಷ್ಟು ಬಂತು. ಇದು ಓನ್ಲಿ ಎರಡೇ ಸ್ಟೆಪ್ನಲ್ಲೇ ಆನ್ಸರ್ ಬರುತ್ತೆ ಇದು. ಓಕೆ, ಸೊ ಈಗ ಇಷ್ಟು ಬಂತಾ. ಈಗ ಏನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಹೇಗೆ ಮಾಡ್ತೀರಿ? ಈಗ ನೋಡಿ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ ಯಾವುದಾದ್ರೂ? ಇಲ್ಲ, ಆ್ಯಸ್ ಇಟ್ ಈಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಟ್ಟರೆ ಹೌದಾ, ಇಲ್ಲಿ ನಾನೇ ಇಡ್ತೀನಿ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಕ್ಯೂಬ್ ಇದೆಯಾ? ಎಕ್ಸ್ ವೈ ಕ್ಯೂಬ್ ಅಂತ ಮತ್ತೊಂದು ಟರ್ಮ್ ಯಾವುದಿಲ್ಲ, ಎಕ್ಸ್ ವೈ ಕ್ಯೂಬ್ ಆಯಿತು. ಆಮೇಲೆ 7xy ಪ್ಲಸ್ ಎಕ್ಸ್ ವೈ ಅಂದರೆ ಎಷ್ಟಾಯಿತು? 8xy. ಆಮೇಲೆ 3x ಮತ್ತು 4x ನೋಡಿ 3x − 4x ಎಷ್ಟು ಟೋಟಲ 7x. ಆಮೇಲೆ y4 ಆ್ಯಸ್ ಇಟ್ ಈಸ್ ಬರುತ್ತೆ. ಆಮೇಲೆ 7y ಸ್ಕ್ವೇರ್ ಇದು ಕೂಡ ಸೇಮ್ ಬರುತ್ತೆ ಆ್ಯಸ್ ಇಟ್ ಈಸ್ 7y ಸ್ಕ್ವೇರ್ ಪ್ಲಸ್ 3y ಪ್ಲಸ್ 28y ಅಂದರೆ 31y ಬರುತ್ತೆ. ಪ್ಲಸ್ ಆಮೇಲೆ ಇದು 4y ಕ್ಯೂಬ್ ಆ್ಯಸ್ ಇಟ್ ಈಸ್ ಬರುತ್ತೆ, 4y ಕ್ಯೂಬ್ ಆ್ಯಸ್ ಇಟ್ ಈಸ್. ಆಮೇಲೆ 12 ಆ್ಯಸ್ ಇಟ್ ಈಸ್ ಉಳಿತದೆ ನೋಡಿ. ಸೊ ಇದು ಕರೆಕ್ಟ್ ಆನ್ಸರ್ ಬರುತ್ತೆ ನಿಮ್ಮದು, ಇದು ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಇಲ್ಲಿ ಏನು ಬರುತ್ತೆ ಕರೆಕ್ಟ್ ಆನ್ಸರ್? ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓನ್ಲಿ 2 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ ಇದು, 2 ಸ್ಟೆಪ್ಸ್. ಜಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು. ನೆಕ್ಸ್ಟ್ ನೋಡಿ, ಚೌಕದಲ್ಲಿ ವಿಸ್ತೀರ್ಣದಲ್ಲಿ 2 ಅರ್ಧ ವೃತ್ತಗಳು ಅಡ್ಡ ಹಾಯ್ದು ಹೋಗುತ್ತಿದ್ದು ನೋಡಿ. ಈ ರೀತಿ ಒಂದು ಹಾಯ್ತಾ ಇದೆ, ಈ ರೀತಿ ಒಂದಿದೆ. ಈ ಒಂದು ಮೊಬ್ಬಾದ ಪ್ರದೇಶದ ವಿಸ್ತೀರ್ಣವನ್ನು ಚದುರು ಇಂಚುಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ. ಇದು ಸೈಜು 11 ಇಂಚ್ ಅಂದರೆ ಇದೊಂದು ಸ್ಕ್ವೇರ್ ಇದೆ. ಓಕೆ, ಸ್ಕ್ವೇರ್ ಇದೆ. ಈಗ ನಮಗೇನು ಬೇಕು? ಇದು ಈ ಮೊಬ್ಬಾದ ಪ್ರದೇಶ ಅಂದರೆ ಯಾವುದು? ಸೊ ಈ ಒಂದು ಶೇಡೆಡ್ ಏರಿಯಾ, ಇದರ ಒಂದು ಏರಿಯಾವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು? ಮೊದಲನೇ ಸ್ಟೆಪ್ ಏನು? ಸೈಡ್ ಆಫ್ ಎ ಸ್ಕ್ವೇರ್. ಈ ಸೈಡ್ ಆಫ್ ಎ ಸ್ಕ್ವೇರ್ ಎಷ್ಟಿದೆ? ಸೈಡ್ ಈಕ್ವಲ್ ಟು 11 ಇಂಚ್. ಆಮೇಲೆ ಟೋಟಲ್ ಏರಿಯಾ ಆಫ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಬರುತ್ತೆ, ಅದೇ 11 ಇಂಟು 11 ಬರುತ್ತೆ. ಇದು ಎಷ್ಟು? 121. ಓಕೆ, ಮುಗೀತು. ನೆಕ್ಸ್ಟ್ ಏನು? ಇವು ಸೆಮಿ ಸರ್ಕಲ್ ಅದಾವೆ. ಓಕೆ, ಸೊ ಪ್ರತಿಯೊಂದು ಸೆಮಿ ಸರ್ಕಲ್ದು ರೇಡಿಯಸ್ ಎಷ್ಟು? ಸೊ ಇದು 11 ಇಂಚ್ ನೋಡಿ. ಈಗ ಇದು ಟೋಟಲ್ ಏನಾಗುತ್ತೆ? ಇದು ಡಯಾಮೀಟರ್ ಆಗುತ್ತೆ. ಇದು ರೇಡಿಯಸ್ ಅಂದರೆ ಏನು? D = 2r ಅಂದರೆ ರೇಡಿಯಸ್ D/2. ಓಕೆ, D/2 ಅಂದರೆ ರೇಡಿಯಸ್ R = L1/2 ಆಯಿತು. ಈಗ ಏರಿಯಾ ಆಫ್ ಸೆಮಿ ಸರ್ಕಲ್ ಏನು ಬರುತ್ತೆ? 1/2 ಇಂಟು πr². ಓಕೆ, 1/2 ಇಂಟು πr². ಸೊ ಈಗ 1/2 ಇಂಟು ಪೈ ಆ್ಯಸ್ ಇಟ್ ಈಸ್ ಇಡೋಣ. ಆರ್ ಅಂದರೆ r². ಇದು ಬರುತ್ತೆ, ಇದು ಸ್ಕ್ವೇರ್ ಆಗುತ್ತೆ. 121/4. 121/4 ಇದು ಏರಿಯಾ ಬಂತು. ಈಗ 2 ಸೆಮಿ ಸರ್ಕಲ್ ಏನು ಬರುತ್ತೆ? 2 ಸೆಮಿ ಸರ್ಕಲ್ ಅಂದರೆ ಇದರದ್ದು 2 ಟೈಮ್ಸ್. ಇದು ಒಂದು ಸೆಮಿ ಸರ್ಕಲ್ದು, ಇದು ಓನ್ಲಿ 1 ಸೆಮಿ ಸರ್ಕಲ್ದು ಏರಿಯಾ. ಸೊ 2 ಸೆಮಿ ಸರ್ಕಲ್ದು ಏನು ಬರುತ್ತೆ? ಟೋಟಲ್ ಏರಿಯಾ 121/4 ಬರುತ್ತೆ. ಅಥವಾ ನಾವು
ಪಾಯಿಂಟಲ್ಲಿ ಹೇಳಬೇಕಂದ್ರೆ ಎಕ್ಸಾಕ್ಟಾಗಿ 30.25 ಪೈ ಬರುತ್ತೆ. ಸೊ ಈಗ ಶೇಡೆಡ್ ರೀಜನ್, ಶೇಡೆಡ್ ಇಷ್ಟಿದೆ, ಶೇಡೆಡ್ ಇದೆಲ್ಲ ಓಕೆ, ಶೇಡೆಡ್ ಇಷ್ಟಿದೆ. ಸೊ ಈಗ ಶೇಡೆಡ್ ರೀಜನ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಏನು ಬರುತ್ತಾ ನೋಡಿ, ಏರಿಯಾ ಆಫ್ ಸ್ಕ್ವೇರ್ 121 ಟೋಟಲ್, ಇದು ಟೋಟಲ್ದು ಏರಿಯಾ 121 ಬರುತ್ತೆ. ಯಾಕೆ ನೋಡಿ ಇಲ್ಲಿದೆ ನೋಡಿ 121, ಈ ಒಂದು 121 ಇಷ್ಟು. ಏರಿಯಾ ಆಫ್ 2 ಸೆಮಿ ಸರ್ಕಲ್ಸ್, ಈ ಪ್ರತಿಯೊಂದು ಸೆಮಿ ಸರ್ಕಲ್ದು ಏರಿಯಾ ಎಷ್ಟು ಇಲ್ಲಿದೆ ನೋಡಿ, 30.25 ಮೈನಸ್ 5 ಆಗುತ್ತೆ, 30.25 ಪೈ. ಸೊ 121 ಮೈನಸ್ 30.25 ಪೈ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಬೇಕಿದ್ದರೆ ನಾನು ನಿಮಗೆ ಇಲ್ಲೊಂದು ಸ್ಕ್ರೀನ್ಶಾಟ್ ಹೇಳ್ತೇನೆ ನೋಡಿ. ಲೆಟ್ಸ್ ಹಿಯರ್ ನೋಡಿ, ಸೈಡ್ ಟೋಟಲ್ ಏರಿಯಾ ಆಫ್ ಸ್ಕ್ವೇರ್, ಈಚ್ ಸೆಮಿ ಸರ್ಕಲ್ ಹ್ಯಾಸ್ ಅ ರೇಡಿಯಸ್, ಏರಿಯಾ ಆಫ್ ಸೆಮಿ ಸರ್ಕಲ್ ಓಕೆ, ಇದನ್ನೆಲ್ಲ ನೋಡ್ಬೋದು ನೀವು. 2 ಸೆಮಿ ಸರ್ಕಲ್ದು ಆಮೇಲೆ ಟೋಟಲ್ ಏರಿಯಾ ಬರುತ್ತೆ, ಇಷ್ಟು ಏರಿಯಾ ಬರುತ್ತೆ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನು, 18, 36, 48, 84, 108 ಸಂಖ್ಯೆಗಳ ಅಧಿಕತಮ ಸಾಮಾನ್ಯ ಅಪವರ್ತನ. ಅಂದರೆ ಅಧಿಕತಮ ಅಪವರ್ತನ ಅಂದರೆ ಇದು ಎಚ್ ಸಿ ಎಫ್ ಕೇಳಿದ್ದಾರೆ. ಸೊ ನಂಬರ್ಸ್ ಏನು ನೋಡಿ, ನಂಬರ್ಸನ್ನು ಕೊಟ್ಟಿದ್ದಾರೆ. 18ಇಂದ ಹೇಗೆ ಡಿವೈಡ್ ಮಾಡ್ತೀರಿ, 18 ಈ ಥರ ಫ್ಯಾಕ್ಟರ್ಸ್ ಏನೇನು ಮಾಡ್ತಾವೆ, 2 ಇಂಟು 2 9 18 ಓಕೆ. ನೆಕ್ಸ್ಟ್ 2 ಇಂಟು 3 ಇಂಟು 3, ಅದೇ 2 ಇಂಟು 3 ಸ್ಕ್ವೇರ್. ಸೊ ಅದೇ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಸೇಮ್ 36, 48, 84, 108. ಸೊ ಈ ರೀತಿ ನೀವು ಫ್ಯಾಕ್ಟರೈಸೇಷನ್ ಮಾಡಬೇಕು ಓಕೆ. ಸೊ ಈಗ ಎಚ್ ಸಿ ಎಫ್ ಅಂದರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ ಎಲ್ಲ ನಂಬರ್ಸ್ಗಳಲ್ಲಿ ಇಲ್ಲಿ ನೋಡಿ, ಇವುಗಳಲ್ಲಿ ಕಾಮನ್ ಯಾವುದಿದೆ, ಹೈಯೆಸ್ಟ್ ಕಾಮನ್ ಬೇಕು ನೋಡಿ. 2 ಇದೆ, 2 ಎಲ್ಲದರಲ್ಲಿದೆಯಾ, ಹೌದು ಇದೆ 2. ಎಚ್ ಸಿ ಎಫ್ ಏನು ಬರುತ್ತೆ ಅಂತ ನೋಡೋಣ. 2 ಇದೆ. ಆಮೇಲೆ 3 ಸ್ಕ್ವೇರ್ ಇದೆ ಎಲ್ಲ ಕಡೆ, ಇಲ್ಲಿದೆ, ಇಲ್ಲಿಲ್ಲ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಕ್ಯೂಬ್ ಇದೆ. ಸೊ ಅಂದರೆ 3 ಇದೆ ನಾರ್ಮಲಾಗಿ. 7 ಇದೆ ಇಲ್ಲಿ ಅಷ್ಟೇ, ಬಟ್ ಎಲ್ಲದರಲ್ಲಿ ಇಲ್ಲ. ಸೊ ಎಚ್ ಸಿ ಎಫ್ ಈಸ್ 6 ಬಂತು. ಸೊ ಕರೆಕ್ಟ್ ಆನ್ಸರ್ ಏನು, ಎಚ್ ಸಿ ಎಫ್ ಈಸ್ ಅ 6 ಅಥವಾ ಕಾಮನ್ ಫ್ಯಾಕ್ಟರ್ ಈಸ್ ಅ 6. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ 6 ಓಕೆ. ನೆಕ್ಸ್ಟ್ 10 ಯೂನಿಟ್ಗಳ ಕರ್ಣ ಇರುವ ಚದರದ ಪರಿವಿಧಿ. 10 ಯೂನಿಟ್ಗಳ ಕರ್ಣವಿರುವ ಚದರದ ಪರಿವಿಧಿ ಅಂದರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ, 10 ವಿತ್ ಡೈಗೊನಲ್, ಡೈಗೊನಲ್ ಇದೆ, ಅದು ಡೈಗೊನಲ್ ಇಸ್ ಅ 10. ಸೊ ನಮಗೀಗ ಚದರದ ಪರಿವಿಧಿ ತೆಗಿಬೇಕು ಓಕೆ, ಅಂದರೆ ಪೆರಿಮೀಟರ್ ತೆಗಿಬೇಕು. ಸೊ ಫಾರ್ ಸ್ಕ್ವೇರ್ ನೋಡಿ, ಈ ಸ್ಕ್ವೇರ್ದು ಏನಿದೆ ಈಗ ಫಾರ್ ಎಕ್ಸಾಂಪಲ್ಲು ಈ ರೀತಿ ಡೈಗೊನಲ್ ಇದು 10 ಇದೆ. ಫಾರ್ ಅ ಸ್ಕ್ವೇರ್ ವಿತ್ ಡೈಗೊನಲ್ ಡಿ, ಸ್ಕ್ವೇರ್ಗೆ ಫಾರ್ ಡೈಗೊನಲ್ ಡಿ ಏನಿರುತ್ತೆ, ಸೈಡ್ ಈಕ್ವಲ್ ಟು ಡಿ ಬೈ ಸ್ಕ್ವೇರ್ ರೂಟ್ ಆಫ್ 2. ಈ ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಮುಗೀತು. ಇದು ಡೈಗೊನಲ್ ಎಷ್ಟಿದೆ, 10 ಇದೆ, 10/√2. 10/√2 ಬಂದರೆ ಇದೆಷ್ಟು ಬಂತು, 5√2 ಬಂತು. 5√2 ಆದರೆ ಸೈಡ್ 5√2. ಬಟ್ ನಮಗೇನು ಬೇಕಾಗಿದೆ, ಇದು ಒಂದು ಸೈಡ್ ಬಂತು, ಇದು 5√2 ಒಂದು ಸೈಡ್ 5√2. ಬಟ್ ಪೆರಿಮೀಟರ್ ಅಂದ್ರೇನು, 4a ಅಂದರೆ 4 ಟೈಮ್ಸ್ ಸೈಡ್ಸ್ 5√2 ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ 20√2 ಇಸ್ ಅ ಆನ್ಸರ್. ನೆಕ್ಸ್ಟು ಭೌಗೋಳಿಕ ಪ್ರದೇಶದನ್ವಯ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಅಂದರೆ ಇಡೀ ಜಗತ್ತಿನಲ್ಲಿಯೇ
ಅತಿ ದೊಡ್ಡ ದೇಶ ಯಾವುದಂತ ಕೇಳಿದ್ದಾರೆ. ರಷ್ಯಾ ಬರುತ್ತಾ. ಸೊ ಕರೆಕ್ಟ್ ಆನ್ಸರ್ ಏನು? ರಷ್ಯಾ. ನೆಕ್ಸ್ಟ್ ಕ್ವಶನು, ಈ ಗೆರೆಯ ಸಮೀಕರಣ ಏನು? ನೋಡಿ, ಈ ಒಂದು ಲೈನ್ ಏನು ಕೊಟ್ಟಿದ್ದಾರೆ. ಸೊ ಇದೊಂದು ಗ್ರಾಫ್ ಇದೆ. ಈ ಕೊಟ್ಟಂಥ ಲೈನ್ದು ಏನಪ್ಪ ನಮಗೆ ಸಮೀಕರಣ ಏನು ಬರುತ್ತಂತ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸೊ ಇಲ್ಲಿ ಸ್ಲೋಪ್ ಅಂತರೂ ನೆಗೆಟಿವ್ ಬರುತ್ತಾ? ಓಕೆ, ಸ್ಲೋಪ್ ನೆಗೆಟಿವ್ ಅದ. ನೋಡಿ ಇದೆಲ್ಲ ಈ ಟರ್ಮ್ ಎಲ್ಲ ನೆಗೆಟಿವ್ ಇದೆಯಲ್ಲ, ಇದು ನೆಗೆಟಿವ್ ಅದ. ಆಮೇಲೆ ಇಟ್ ಗೋಸ್ ಥ್ರೂ ಏನೇನು ಬರುತ್ತಾ? ವೈ ಇಂಟರ್ಸೆಪ್ಟ್, ಇದು ಎಕ್ಸು, ಇದು ವೈ. ಇದು ವೈ ಇಂಟರ್ಸೆಪ್ಟ್ ಎಷ್ಟು? -3 ಬರುತ್ತಾ? ವೈ ಇಂಟರ್ಸೆಪ್ಟ್ -3. ಆಮೇಲೆ ಫಾಲ್ಸ್ 1 ಯೂನಿಟ್ ಫಾರ್ 2 ಯೂನಿಟ್ಸ್, ಇಟ್ ಗೋಸ್ ಟು ರೈಟ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಏನು ಬರುತ್ತೆ? ಇದು 1/2. ಸೊ ಇಲ್ಲಿ ಸ್ಲೋಪ್ ನೆಗೆಟಿವ್ ಬರುತ್ತಂದ್ರೆ, ಓಕೆ, ಇಲ್ಲಿ ಸ್ಲೋಪ್ ನೆಗೆಟಿವ್ ಬರುತ್ತೆ. ಸೊ ಅದಕ್ಕೆ ಏನಾಗ್ತದೆ ಇಲ್ಲಿ ಇದು ಇಕ್ವೇಷನು -x/2 -3. ಸೊ ಇದು ಕರೆಕ್ಟ್ ಬರುತ್ತೆ. ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ನೋಡಿ. ನೋಡಿ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನು, ಈ ಕೆಳಗಿನ ಚಿತ್ರದಲ್ಲಿ ಕೋನಗಳು ತೋರಿಸಿರುವಂತೆ, ಅಂದರೆ ಎಂಗಲ್ಸ್ ನೋಡಿ, ಈ ಎಂಗಲ್ಸ್ಗಳೇ ಕೊಟ್ಟಿದ್ದಾರೆ. x² + 1, 3x + 6, 2x² + 2x + 1 ಇವುಗಳನ್ನು ಪ್ರತಿನಿಧಿಸ್ತಾವ. ಸೊ ನಮಗೆ ಈಗ ಎಂಗಲ್ DBC ಬೇಕು. ಎಂಗಲ್ DBC, ಇದು ಎಂಗಲ್ DBCಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದು ಡಿಗ್ರಿಯಲ್ಲಿ. ಸೊ ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಆನ್ಸರ್ ತುಂಬ ಲೆಂದಿ ಇದೆ. ಜಸ್ಟ್ ನೀವು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ನೋಡಿ, ನಾನು ನಿಮಗೆ ಆನ್ಸರನ್ನು ತೋರಿಸ್ಕೋತ ಹೋಗ್ತೀನಿ, ಯಾಕೆಂದರೆ ಇದು ಓನ್ಲಿ 3 ಪೇಜಸ್ ಆಗ್ತದೆ. ಇದು ತುಂಬ ಲೆಂದಿ ಇದೆ. ಜಸ್ಟ್ ನೀವು ಇದನ್ನು ಚೆಕ್ ಮಾಡ್ಕೋತ ಹೋಗಿ. ಎಂಗಲ್ DBC ಫೈಂಡ್ ಔಟ್ ಮಾಡಬೇಕಾ? ಫ್ರಮ್ ದ ಡಯಾಗ್ರಾಮ್, ಈ ಡಯಾಗ್ರಾಮಿಂದ ಏನು ಮಾಡ್ಕೊಂಡ್ವಿ ನಾವು? ಎಂಗಲ್ DBA, ABC, CBD ಇವು ಏನೇನು ಕೊಟ್ಟಿದ್ದಾರಲ್ಲ, ಸೊ ಅದನ್ನೆಲ್ಲ ಇಟ್ಕೊಂಡಿವಿ. ಆಮೇಲೆ ವಿ ನೋ ದ್ಯಾಟ್ ಎಂಗಲ್ DBC = ಎಂಗಲ್ ABC minus angle DBA. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಂಗಲ್ DBC = ಈ ಕೊಟ್ಟಂಥ ವ್ಯಾಲ್ಯೂಗಳನ್ನು ಪುಟಪ್ ಮಾಡಬೇಕು. ಆಮೇಲೆ ಆಲ್ಸೋ ಗಿವನ್ ದ್ಯಾಟ್ x² + 2x = 3x + 9. ಓಕೆ, ಆಮೇಲೆ ಅದೇ ರೀತಿ ಆ ಒಂದು ಇಕ್ವೇಷನನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಈ ರೀತಿ ಇಕ್ವೇಷನ್ ಬರುತ್ತೆ ಯೂಸಿಂಗ್ ದ ಕ್ವಾಡ್ರೇಟಿಕ್ ಫಾರ್ಮುಲಾ. ಅಂದರೆ ಯಾವುದಪ್ಪ? x = ಇದು -b + or minus √b² - 4ac, ಓಕೆ, ಡಿವೈಡೆಡ್ ಬೈ 2 ಏನು ಬರ್ತದೆ. ಓಕೆ, ಸೊ ಈ ಒಂದು ಫಾರ್ಮುಲಾ ಇಲ್ಲಿ ಪುಟಪ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಸಿನ್ಸ್ ದಿಸ್ ಈಸ್ ನಾಟ್ ಅ ಕ್ಲೀನ್ ವ್ಯಾಲ್ಯೂ, ಲೆಟ್ಸ್ ಟ್ರೈ ದ ಎಸ್ಟಿಮೇಟಿಂಗ್ ದ ಟ್ರೈ x = 3. ಅಂದರೆ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದೆ. ಓಕೆ, ಸೊ ಈ ಒಂದು ಮೆಥಡ್ ಮುಖಾಂತರ ನೀವು ಇದನ್ನು ಸಾಲ್ವ್ ಮಾಡಬೇಕು. ನಿಮಗೆ ಇದನ್ನು ಬಿಟ್ಟು ಮತ್ತೊಂದು ಮೆಥಡ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ನೋಡಿ, ಇದು ಟ್ರೈ x = 6 ಇಟ್ಕೊಳ್ಳಿ. ಆಮೇಲೆ ಸೊ ಈ ಒಂದು ಕ್ವಾಡ್ರೇಟಿಕ್ ಇಕ್ವೇಷನ್ದು ಪಾಸಿಟಿವ್ ರೂಟ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಕ್ಲೋಸೆಸ್ಟ್ ನಿಯರ್ ಆನ್ಸರ್ ಸಿಗುತ್ತೆ, ದಟ್ ಈಸ್ 25. ಅಂದರೆ ಆ್ಯಕ್ಚುಲಿ ಸಿಗೋದು 20, ಬಟ್ ಕ್ಲೋಸೆಸ್ಟ್ ಟು 25. ಈ ಒಂದು ಕ್ವಶನ್ಗೆ ನನಗೆ ಸ್ವಲ್ಪ, ಯಾಕೆಂದರೆ ಇಷ್ಟು ಲೆಂದಿ ಕ್ವಶನ್ ಅಂದರೆ, ಯಾಕೆಂದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದನ್ನು ಬಿಟ್ಟು ನಿಮ್ಗೆ ಯಾವುದಾದ್ರೂ ಒಂದು ಸ್ವಲ್ಪ ಶಾರ್ಟ್ಕಟ್ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟು x² + 2x + 36 ಕೆಳಗಿನ ಯಾವುದರ ಪರಿಪೂರ್ಣ ಚದುರ ತ್ರಿಪದೋಕ್ತಿ? ನೋಡಿ, ಚದುರ ತ್ರಿಪದೋಕ್ತಿ ಅಂತ ಅಂದಿದ್ದಾರೆ. ಸೊ ಇದು ಸಿಂಪಲ್ ಅದ. ಏನು ಮಾಡೋದು? ಇದು x² + 2x 12x + 36 ಇದೆಯಲ್ಲ, ಸೊ ಇದನ್ನು ನಾವು x + 6 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬೋದು. ಇದನ್ನು ಬಿಡಿಸಿದಾಗ ಇದೇ ಸೇಮ್ ಬರುತ್ತೆ ನಮಗೆ.
ಓಕೆ, ಸೊ ಈಗ ಇದನ್ನು ಎಕ್ಸ್ ಪ್ಲಸ್ 6 ಎಕ್ಸ್ ಮೈನಸ್ 6 ಅಂತ ಬರಿಬೋದು. ಸಾರಿ, ಎಕ್ಸ್ ಮೈನಸ್ ಅಲ್ಲ, ಪ್ಲಸ್. ಸೊ ಎಕ್ಸ್ ಪ್ಲಸ್ 6 ಅಂದರೆ ಇಲ್ಲಿ ಯಾವ್ದು ಬರುತ್ತೆ ಆನ್ಸರ್ ಕರೆಕ್ಟು? ಆಪ್ಷನ್ ಬಿ ಕರೆಕ್ಟ್ ಬರುತ್ತೆ. ಇಲ್ಲಿ ಆಪ್ಷನ್ ಬಿಯಲ್ಲಿ ಎಕ್ಸ್ ಪ್ಲಸ್ 6 ಇಲ್ಲ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಆಪ್ಷನ್ಗಳು ರಾಂಗ್ ಆಗಿದ್ದಾವೆ. ಓಕೆ, ಈ ರೀತಿ ಬೇಕು, ಇಲ್ಲಾಂದರೆ ಎಕ್ಸ್ ಪ್ಲಸ್ 6 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಆದರೂ ಬೇಕು. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಅಂತ ಹೇಳಲ್ಲ ನಾವು, ಬಟ್ ಆನ್ಸರ್ ಮಾತ್ರ ಇದೇ ಬರುತ್ತೆ, ಈ ಟೈಪ್ ಸೇಮ್. ಓಕೆ, ಸೊ ಇವಿಷ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು. ಮುಂದಿನ ಸೆಷನಲ್ಲಿ ಇನ್ನಷ್ಟು ಕ್ವೆಶನ್ಗಳನ್ನು ಚರ್ಚೆ ಮಾಡುವ. ಸೊ ಇಲ್ಲಿ ಇವು ಜೊಮೆಟ್ರಿ ಕ್ವೆಶನ್ಗಳು ಏನದಾವಲ್ಲ, ಸೊ ಇವುಗಳು ತುಂಬ ಒಂದು ಟೈಮ್ಗಳನ್ನು ಕನ್ಸ್ಯೂಮ್ ಮಾಡ್ತಾವೆ. ಓಕೆ, ಆದ ಕಾರಣ ನಾವು ಪ್ರತಿಯೊಂದು ಕ್ಲಾಸಲ್ಲಿ 10 to 15 ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾಯಿದ್ದೀವಿ. ಸೊ ಮುಂದಿನ ಸೆಷನಲ್ಲಿ ಆದಷ್ಟು ಎಲ್ಲವನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.